ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಏನಕ್ಕಪ್ಪ ಅಂದರೆ ನಾನು ಭಾಳ ದಿನದಿಂದ ನೋಡಿದ್ದಿಲ್ಲ. ಆ್ಯಕ್ಚುಲಿ ನಂದು ಮದುವೆ ಆಗಿ 2 ಇಯರ್ಸ್ ಆಯಿತು. ಈ ಕಡೆಗೆ ಬಂದು ನಾನು ಧರ್ಮಸ್ಥಳ ನೋಡಿಲ್ಲ ಅಂದರೆ ನನಗೆ ಒಂಥರ ಶೇಮು. ಅದು ಹತ್ರದಲ್ಲಿದೆ, ಒಂದು 70 ಕಿಲೋಮೀಟರ್ಸ್ ಆಗುತ್ತೆ ನಮ್ಮೂರಿಂದ. ಭಾಳ ದಿನ ಆಯಿತು. ಆ ಊರ ಮೇಲಿಂದ ಬಂದಿದ್ದೀನಿ, ಬಟ್ ಹೋಗೋಕ್ಕಾಗಿಲ್ಲ. ಇವಾಗ ನಮ್ಮ ಮನೆಯವ್ರದ್ದು ಸ್ವಲ್ಪ ರಜೆಗಳಿರೋದ್ರಿಂದ ಇಯರ್ ಎಂಡ್ ಅಲ್ವಾ, ಹಾಗಾಗಿ ರಜೆಗಳಿದೆ, ಹಾಗಾಗಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಹೋಗ್ತಿದ್ದೀವಿ ಫೈನಲಿ. ಇನ್ನೇನೀಗ ಹೊರಡಬೇಕು. ಕಿಯಾನ್ ಮಲಗಿದ್ದಾನೆ, ಕಿಯಾನ್ಗೋಸ್ಕರ ವೇಟಿಂಗು. ಅವನು ಎದ್ಮೇಲೆ ಅವನು ರೆಡಿ ಮಾಡಿಸ್ಕೊಂಡು ಹೊರಡೋದು. ಬಸ್ಸಲ್ಲಿ ಹೋಗ್ತಿದ್ದೀವಿ. ವಿಡಿಯೋ ಎಂಡ್ವರೆಗೂ ನೋಡಿ. ನಾನು ಎಲ್ಲ ವಿಡಿಯೋನೂ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಹೋಗೋದು, ಅಲ್ಲಿ ಇರೋದು, ಉಳ್ಕೊಳೋದು, ದರ್ಶನ ಮಾಡೋದು, ಪ್ರಸಾದ ಮಾಡೋದು, ಅಲ್ಲೆಲ್ಲ ಸುತ್ತಾಡೋದು, ಎಲ್ಲ ವಿಡಿಯೋನೂ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಧರ್ಮಸ್ಥಳ ಬಸ್ ಹತ್ತಿದ್ವಿ ಸಕಲೇಶಪುರದಿಂದ. ಇಲ್ಲಿಂದ 2 hours ಜರ್ನಿ. ಈಗ ಹೋಗ್ತಾ ಇದ್ದೀವಿ. ಕಿಯಾನ್ಗೆ ಬಾಳೆಹಣ್ಣು ತಿನ್ನಿಸಿದೆ ಒಂದು, ಆ್ಯಂಡ್ ರಾಗಿ ಗಿಣ್ಣು ತಗೊಬಂದಿದ್ದೆ, ತಿನ್ನಿಸಿದೆ. ಧರ್ಮಸ್ಥಳಕ್ಕೆ ಬಂದ್ವಿ. ಈಗ ಜಸ್ಟ್ ಎಂಟ್ರಿ ಆಗ್ತಿದ್ದೀವಿ. ಈಗ ರೂಮ್ ತಗೊಂಡು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಫುಲ್ಲು ಟಯರ್ಡು. ಘಾಟ್ ಸೆಕ್ಷನ್ ಬೇರೆ, ಮಲಗಿಬಿಟ್ಟಿದ್ದಾನೆ ಕಿಯಾನು. ಈಗ ರೂಮ್ಗೆ ಹೋಗಬೇಕು. ಫೈನಲಿ ರೂಮ್ಗೆ ಬಂದ್ವಿ. ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಹಂಗೆ ಸ್ವಲ್ಪ ರೆಸ್ಟ್ ಮಾಡಿ ಊಟಕ್ಕೆ ಹೋಗ್ಬೇಕೀಗ. ಈಗ ಭಾಳ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಕಿಯಾನಂತೂ ನೋಡಿ ಆಟ ಆಡ್ತಿದ್ದಾನೆ. ರೆಡಿ ಆದ್ವಿ. ಈಗ ಊಟಕ್ಕೆ ಹೋಗ್ಬೇಕು. ಕಿಯಾನ್ ಬಾ ಪಜಿಲಿ. ಅವನು ಬಿಸ್ಕೆಟ್ ತಿಂತಿದ್ದಾನೆ. ಬಿಸ್ಕೆಟ್ ನೋಡ್ಬಿಟ್ಟ, ಹಂಗಾಗಿ ಕೊಡು ಅಂತ ಹಠ ಮಾಡ್ದ. ಬಿಸ್ಕೆಟ್ ಮೇಲೆ ಈಗೆಲ್ಲ ಗಮನ. ಹಾಯ್ ವೆಲ್ಕಮ್ ಟು ಧರ್ಮಸ್ಥಳ. ಈಗಲ್ಲ, ಆವಾಗಲೇ ವೆಲ್ಕಮ್ ಐತೆ. ಈಗ ನಾವಿರೋದು ಸ್ಟೇ ರೂಮು. ಇದು ಸಕೇತ ಅಂತ. ಇದು ಧರ್ಮಸ್ಥಳದಲ್ಲಿ ಸಕೇತ ಒಂದು, ನೇತ್ರಾವತಿ ಒಂದು,
ಆ್ಯಂಡ್ ಶರಾವತಿ, ಇನ್ನೊಂದು ಯಾವುದಪ್ಪಿ? ನೇತ್ರಾವತಿ ನೇತ್ರಾವತಿ ಹೇಳಿದೆ, ಶರಾವತಿ, ನೇತ್ರಾವತಿ, ಸಕೇತ, ಇನ್ನೊಂದು ಯಾವುದೋ ಇದೆ ಗೊತ್ತಿಲ್ಲ ಅದು. ಇದೆಲ್ಲ ಸ್ಟೇ ರೂಮ್ಸ್ ಎಲ್ಲ ಚೆನ್ನಾಗಿದೆ. 5-10 ತೊಗೊತಾರೆ, ಎಷ್ಟು ಜನ ಆದರೂ ಇರ್ಬೋದು. ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ವಿತ್ ಬಾತ್ರೂಮು, ಅಟ್ಯಾಚ್ ಬಾತ್ರೂಮು ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ನೀವು ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಈಗ ನಾವು ಪ್ರಸಾದಕ್ಕೆ ಹೋಗ್ತಿದ್ದೀವಿ. ಇವಾಗ ಪ್ರಸಾದ ಮುಗಿಸ್ಕೊಂಡು ದೇವಸ್ಥಾನದಿಂದ 200 ಮೀಟರ್ ಆಗುತ್ತೆ. ನಾವು ಇಲ್ಲಿಂದ ಬೇಕಂದರೆ ನೀವು ದೇವಸ್ಥಾನದ ಹತ್ರನೇ ಇದ್ದಾವೆ ಸ್ಟೇ ರೂಮ್ಸ್ ಎಲ್ಲ, ನೀವು ಅಲ್ಲಿ ಕೂಡ ರೂಮ್ ಮಾಡ್ಕೋಬೋದು. ನಾವು ಈ ಕಡೆ ಬಂದ್ವಿ, ನಮ್ಗೆ ಚೆನ್ನಾಗಿ ಅನಿಸ್ತು, ಹಾಗಾಗಿ ಈಗ ಪ್ರಸಾದಕ್ಕೆ ಹೋಗ್ತಿದ್ದೀವಿ. ಈಗ ಹೋಗಿ ಮತ್ತು ಬಂದು ನಾಳೆ ಬೆಳಗ್ಗೆ ದರ್ಶನಕ್ಕೆ ಹೋಗಿ ಆಮೇಲೆ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ಶರಾವತಿ, ಇದು ಹೋಮ್ ಸ್ಟೇ. ಇದು ನೇತ್ರಾವತಿ ಅನಿಸುತ್ತೆ. ಈ ಕಡೆ ದೇವಸ್ಥಾನಕ್ಕೆ ಹೋಗೋದು ಇದೇ ರಸ್ತೆ. ದೇವಸ್ಥಾನಕ್ಕೂ ಹಿಂಗೆ ಹೋಗಬೇಕು ಆ್ಯಂಡ್ ಊಟಕ್ಕೂ ಹಿಂಗೆ ಹೋಗೋದು. ಇದು ದೇವಸ್ಥಾನ, ಇದ್ರ ಪಕ್ಕಕ್ಕೆ ಊಟದ್ದು. ಮಂಜುನಾಥ ಏನಿಲ್ಲ ಪ್ರಸಾದ ಮುಗಿಸ್ಕೊ ಬಂದ್ವಿ ಈಗ ತಾನೇ. ಕಿಯಾನ್ ಆನೆ ನೋಡಿ ಹೋಯ್ತು ಅಂತ ಹೇಳ್ತಿದ್ದಾನೆ. ಆನೆ ಜೊತೆ ನಮಸ್ಕಾರನೂ ಮಾಡಿಸ್ಕೊಂಡ್ವಿ, ಆಶೀರ್ವಾದ ಮಾಡಿಸ್ಕೊಂಡ್ವಿ. ನಾಳೆ ಬೆಳಗ್ಗೆ 6:30 ದರ್ಶನ ಸ್ಟಾರ್ಟ್ ಆಗುತ್ತಂತೆ. ನಾವು ನೋಡಬೇಕು ಎಷ್ಟೊತ್ತಾಗುತ್ತೋ, ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಬರೋಷ್ಟಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾಳೆ ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಇನ್ನೇನು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಿಂಗೆ ಮೊಬೈಲ್ ನೋಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದೇಳೋದು. ನೀವೀಗ ನೋಡ್ತಾ ಇರೋ ವಿಡಿಯೋ ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋನ ನಾನು ಅತಿ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.